ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ದೆಹಲಿಯಿಂದ ನಾಗೇಂದ್ರ ಬರ್ತಾರೆ. ಈಗಾಗಲೇ ನನ್ನ ಜೊತೆ ಮಾತಾಡಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ಎಂದಿದ್ದಾರೆ. ಪಕ್ಷಕ್ಕಾಗಿ ನಾನು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿದ್ದಾನೆ ನಾಗೇಂದ್ರ. ನಾನು ಆತನಿಗೆ ಬಿಟ್ಟಿದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಸುಳಿವು ಕೊಟ್ಟಂಗೆ ಕಾಣಿಸ್ತಿದೆ ಯಾಕೋ. ಅಂದರೆ ಮೊದಲು ಹೆಂಗಿತ್ತು ಅವ್ರ ಭಾಷೆ, ಈಗ ಚೇಂಜ್ ಆಗಿದೆ. ಮೊದಲು ಸಮರ್ಥನೆ ಮಾಡಿಕೊಳ್ತಿದ್ರು, ಅವ್ರು ತಪ್ಪೇ ಮಾಡಿಲ್ಲ, ಅವ್ರ ಮೇಲೆ ಆರೋಪ ಅಷ್ಟೇ ಇದೆ, ಅಪರಾಧಿ ಅಲ್ಲ, ಸಾಬೀತಾಗಿಲ್ಲ ಅಲ್ವಾ, ಟಕ್ಕರ್ ಕೊಡ್ತಿದ್ರು. ಆದರೆ ಈಗ ಚೇಂಜ್ ಆಯಿತು. ಎಲ್ಲದಕ್ಕೂ ರೆಡಿ ಇದ್ದಾರೆ ನಾಗೇಂದ್ರ. ನಾನು ಆತನಿಗೆ ಬಿಟ್ಟಿದ್ದೇನೆ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನ್ ಬೇಕೋ ರಾಜೀನಾಮೆ ಕೊಡುವಂತ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನ್ ಬೇಕೋ ರಾಜೀನಾಮೆ ಕೊಡುವಂತ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ